ಈ ಕಾರ್ಡ್ ಹೇಳುತ್ತೆ. ಅದನ್ನ ಕೇಳಿ ಸುಮ್ಮನಾಗ್ಬೇಕಷ್ಟೆ. ಅದರಲ್ಲಿ ಪಾತ್ರ ಆಗಕ್ಕೆ ಹೋದ್ರೆ ನಾವೇ ಕತೆ ಆಗೋಗ್ತೀವಿ. ನನಗೆ ಮೀರಾ ಅಂದ್ರೆ ಒಳ್ಳೆ ಫ್ರೆಂಡ್ ಅಷ್ಟೇ. ನಿಮಗೆ ಪ್ರೀತಿ ಲವ್ ಅನ್ನೋ ಫೀಲ್ಸ್ ಅಲ್ಲಿ ಯಾವುದು ಈ ವಿಚಾರದಲ್ಲಿ ಮಾತ್ರ ನಮ್ಮಿಬ್ಬರ ಮಧ್ಯೆ ಡಿಸ್ಕಷನ್ ಬೇಡ. ಗುಡ್ ಬಾಯ್. पैसा मांग के उसको मांग
Mira, are you kidding me? Nice attempt, yeah. Shut up, Suhas. I'm serious about this. ಬಟ್ ನಾನ್ ಸೀರಿಯಸ್ ಆಗಕ್ಕಾಗಲ್ಲ. ನನಗೆ ಮೀರಾ ಅಂದ್ರೆ ಒಳ್ಳೆ ಫ್ರೆಂಡ್ ಅಷ್ಟೇ. ನಿನ್ ಮೇಲೆ ಈ ಪ್ರೀತಿ ಲವ್ ಅನ್ನೋ ಫೀಲಿಂಗ್ಸ್ ನನಗೆ ಯಾವತ್ತೂ ಇರಲಿಲ್ಲ. ಹಾಗೇನಾದ್ರೂ ಆತರ ಫೀಲಿಂಗ್ಸ್ ಇದ್ದಿದ್ರೆ ನಾನ್ ನಿನ್ ಜೊತೆ ಕ್ಲೋಸ್ ಆಗಿರಕ್ ಆಗ್ತಾನೆ ಇರಲಿಲ್ಲ. Suhas, please don't hurt my feelings. I'm so mad about you. I swear, I love you like anything, Suhas. I love you, Suhas. ನಿನ್ನ ಫೀಲಿಂಗ್ಸ್ಗೆ ನಾನ್ ರೆಸ್ಪಾನ್ಸಿಬಲ್ ಅಲ್ಲ ಮೀರಾ. I can't love you. Take this letter. मुझे नहीं पता था कि काम के वक्त तुम देख रहे होंगे 1xBet के नए एम्बेसडर को। सबको अच्छा लगा जब इवा एल्फे 1xBet की नई एम्बेसडर बनी। ಈ ವಿಚಾರದಲ್ಲಿ ಮತ್ತೆ ನಮ್ಮಿಬ್ಬರ ಮಧ್ಯೆ ಡಿಸ್ಕಷನ್ ಬೇಡ. ಗುಡ್ ಬಾಯ್. ಸುಹಾಸ್, ನನ್ನ ಲೈಫಲ್ಲಿ ನಾನು ಯಾರನ್ನಾದ್ರೂ ಪ್ರೀತಿಸಿದ್ರೆ, ನಂಬಿದ್ರೆ ಅದು ನಿನ್ನ ಮಾತ್ರ. ಈಗ ನೀನೇ ನನ್ನ ಲೈಫಲ್ಲಿ ಇಲ್ಲ ಅಂದಮೇಲೆ ಬದುಕಕ್ಕೆ ನಂಗೆ ಯಾವ ಹೋಪ್ಸ್ ಇಲ್ಲ.
ಯಾರಾದ್ರೂ ಇದ್ದೀರಾ? ಮೀರಾ, ಇನ್ನೆರಡು ದಿನದಲ್ಲಿ ನಿಮ್ಗೊಬ್ಬ ಪ್ರಪೋಸ್ ಮಾಡ್ತಾನೆ. ಸುಹಾಸ್ ತಾನೆ? ಅವನೇ ಸತ್ತ ನನ್ ಮಗ. ಅವ್ನು ನನ್ನ ಜೊತೆ ನಡ್ಕೊಳ್ಳೋ ರೀತಿಲೇ ನನಗೆ ಗೊತ್ತಿತ್ತು ಅವನು ನನ್ನ ಲವ್ ಮಾಡ್ತಾ ಇದ್ದಾನೆ ಅಂತ. ಇನ್ಫ್ಯಾಕ್ಟ್ ಅವ್ನು ಪ್ರಪೋಸ್ ಮಾಡ್ತಾನೆ ಅಂತಾನೂ ನಂಗೆ ಮೊದಲೇ ಗೊತ್ತಿತ್ತು. ಆದ್ರೆ ನಂಗೊಂದು ಆಸೆ ಇದೆ. ಅವ್ನು ನನಗೆ ಪ್ರಪೋಸ್ ಮಾಡಕ್ಕಿಂತ ಮುಂಚೆ ನಾನೇ ಅವನಿಗೆ ಪ್ರಪೋಸ್ ಮಾಡ್ಬೇಕು ಅಂತ. ಯಾವಾಗ ಹೇಳ್ತೀಯ ಅವನಿಗೆ? ನಾಳೆನೇ ಹೇಳ್ತೀನಿ. ತುಂಬಾ ಓಲ್ಡ್ ಸ್ಟೈಲ್ ಆಯ್ತು, ಆದ್ರೆ ನಾನು ಅವನ್ನ ಎಷ್ಟು ಪ್ರೀತಿಸ್ತೀನಿ ಅಂತ ಈ ಲೆಟರ್ ಬರ್ದಿದ್ದೀನಿ.
ಯಾರಾದ್ರೂ ಇದ್ದೀರಾ? You just scared me. Go away. ಈ ವಿಚಾರದಲ್ಲಿ ಮತ್ತೆ ನಮ್ಮಿಬ್ಬರ ಮಧ್ಯೆ ಡಿಸ್ಕಷನ್ ಬೇಡ. ಗುಡ್ ಬಾಯ್. ಸಾಯೋಕೆ ಅಂತಾನೆ ಡಿಸೈಡ್ ಮಾಡಿದ್ಮೇಲೆ ನಾನೇ ಕಿತ್ಕೋಬೇಕು. Yes, I'm ready to die. I'm ready to die. ಲವ್ ಅನ್ನೋದೇ ಒಂದು ದೊಡ್ಡ ಗೇಮು. ಅದ್ರಲ್ಲಿ ನಿಂದು ಬೇರೆ ಗೇಮ್ ಅಲ್ಲ ಕಣ, ಸರ್ಪ್ರೈಸ್. ಅವಳು ನನಗೊಂದು ಸರ್ಪ್ರೈಸ್ ಕೊಡ್ಬೇಕು ಅನ್ಕೊಂಡಿದ್ಲು, ಆದ್ರೆ ನಾನೇ ಅವಳಿಗೊಂದು ಸರ್ಪ್ರೈಸ್ ಕೊಟ್ಟಿದ್ದೀನಿ. ಈಗ ಎಷ್ಟಲ್ಲ ಲೆಟರು, ಅದು ಅವಳು ಬರ್ತಿದ್ದಲ್ಲ. ಅವಳು ಎಷ್ಟು ಇಷ್ಟಪಡ್ತಿದ್ದೀನಿ ಅಂತ ನಾನು ಅವಳಿಗೆ ಬರ್ತಿರೋ ಲೆಟರ್. ಅವಳೇ ಓದ್ಲಿ. I'm such a fool. ಸುಹಾಸ್ ಎಂತ ಕ್ರೇಜಿ ಫೆಲೋ ಅಂತ ಗೊತ್ತಿದ್ದು ನಾನು ತಪ್ಪು ಮಾಡ್ಬಿಟ್ಟೆ. ಛೆ, ನಾನು ಈ ಲೆಟರ್ನ ಮೊದಲೇ ಓದ್ಬೇಕಿತ್ತು. I was about to die. Thank God. I love you, Suhas. I love you, Suhas.
Shit. ಇದು ಕನ್ಸಲ್ ಕಂಡ ಜಾಗನೇ ಅಲ್ವಾ? ಇದೇ ನದಿಗಲ್ವಾ ನಾನು ಬಿದ್ದಿದ್ದು? ಐ ಲವ್ ಯು ಟು ಮೀರಾ. ನಿನಗೆ ಸರ್ಪ್ರೈಸ್ ಅಂದ್ರೆ ಇಷ್ಟ ಅಲ್ವಾ? ಅದಕ್ಕೆ ನಾನು ಹೀಗೆ ಮಾಡಿದೆ. ನಿಜ ಹೇಳಬೇಕು ಅಂದ್ರೆ ನನ್ನಷ್ಟು ನೀನು ಇಷ್ಟಪಡೋ ವ್ಯಕ್ತಿ ಈ ಜಗತ್ತಲ್ಲಿ ಬೇರೆ ಯಾರು ಸಾಧ್ಯನೇ ಇಲ್ಲ. ಐ ಲವ್ ಯು ಸೋ ಮಚ್ ಮೀರಾ. I love you, Suhas. I love you so much.
Who's there? Who's there? ಇದು ಕನ್ಸರ್ಕಂಡ್ ಬರನೇ ಅಲ್ವಾ? ಇದು ಹೇಗೆ ಸಾಧ್ಯ? ಟ್ರೈನಲ್ಲಿ ಏನೇನು ನಡೀತೋ ಅದೆಲ್ಲ ಹಾಗೇನೆ ನಡೀತಾ ಇದೆಯಲ್ಲ. Who's there? It's a trap. ಲೈಟರ್ ನದಿಲಿ ಬಿದ್ದೋಯ್ತಲ್ವಾ? Shit. ಇಲ್ಲೇನೋ ನಡೀತಾ ಇದೆ. ಎಸ್, ಸಮಥಿಂಗ್ ಇಸ್ ರಾಂಗ್. ನಾನು ಡ್ರೀಮಲ್ಲಿ ಹೇಳಿದಾಗ ಹೇಳಿದ್ರೆ ಇಲ್ಲಿ ಸೌಂಡ್ ನಿಲ್ಲುತ್ತೆ. ಎಸ್, ಇಲ್ಲಿ ಪ್ರತಿಯೊಂದು ವಿಚಾರನೂ ಡ್ರೀಮಲ್ಲಿ ಆದ ಹಾಗೆ ಆಗ್ತಾ ಇದೆ. ಅಂದ್ರೆ ಇವಾಗ ನಾನು ಐ ಲವ್ ಯು ಅಂತ ಕೂಗಿದ್ರೆ ಯಾರು ನನ್ನ ತಲೆಗೆ ಹೊಡೆದು ಸಾಯಿಸ್ತಾರೆ. ನಾನ್ ಸಾಯ್ಬಾರ್ದು ಅಂದ್ರೆ I love you, Suhas.
ಈ ಜಾಗ ಸರಿ ಇಲ್ಲ. ನನ್ನ ಸಾಯಿಸಿದ ವ್ಯಕ್ತಿ ನಂತರನೇ ಇರೋಕೆ ಹೇಗ್ ಸಾಧ್ಯ? ಏನೇನು ವಿಚಿತ್ರವಾಗಿ ನಡೀತಾ ಇದೆ. ಮೊದಲಿನಿಂದ ಹೊರಗೆ ಹೋಗ್ಬೇಕು. ಸುಹಾಸ್, ಹಲೋ ಹಲೋ ಸುಹಾಸ್. ಸುಹಾಸ್, ನಾನು ಪ್ರಾಬ್ಲಮ್ ಅಲ್ಲಿ ಸಿಕ್ಕಾಕೊಂಡಿದ್ದೀನಿ ಕಣೋ. ಇದು ಯಾವ ಜಾಗ, ಯಾವ ಊರು, ಏನು ಗೊತ್ತಾಗ್ತಾ ಇಲ್ಲ. ಸುಹಾಸ್, ಹೆಲ್ಪ್ ಮಾಡು. ಸುಹಾಸ್, ನಾನು ಮಾತಾಡೋದು ಕೇಳಿಸ್ತಿದ್ಯಾ? ಹಲೋ ಸುಹಾಸ್, ಸುಹಾಸ್, ಸುಹಾಸ್. ಕಾಡು ಮಳೆ, ಈ ಹೆಸರನ್ನ ನಾನೆಲ್ಲೂ ಕೇಳ್ದ ಹಾಕಿದ್ಯಲ್ಲ. ಪದೇ ಪದೇ ಕೇಳ್ತಿದ್ಯಾ ಅಂತ ಬುಕ್ ಕೊಟ್ಟಿದ್ದೀನಿ. ಆಮೇಲೆ ಆ ಬುಕ್ ಕೊಟ್ಬಿಟ್ಟು ಅದ್ಯಾಕಿಂಗಿದೆ ಇದ್ಯಾಕಿಂಗಿದೆ ಅಂತ ನನ್ನ ತಲೆ ತಿನ್ಬಾರ್ದು. ಕೊಡಾಯ್ತು ತಾನೆ? ಬಾ. ಇನ್ನು ಎಷ್ಟು ಜನ ಕೇಳ್ಕೊಂಡ್ಬಿಡ್ತಾರೋ ಈ ಬುಕ್ನ. ನೋಡ್ಮೀರಾ, ಈ ಬುಕ್ ಸರಿ ಇಲ್ಲ. ಈ ಬುಕ್ ಓದಿ ನಾನೇ 2 ದಿನ ತಲೆ ಕೆಟ್ಬಿಟ್ಟಿದ್ದೆ. ಇಷ್ಟು ಹೇಳಿದ್ಮೇಲೂ ನಿಂಗೆ ಈ ಬುಕ್ ಬೇಕೇ ಬೇಕಾ?
ಬರ್ದಿರೋದು ನಿಜನಾ ಮ್ಯಾಮ್? ಕಾಡು ಮಳೆ ಅಂತ ಜಾಗ ನಮ್ಮಲ್ಲಿರೋ ನೆಗೆಟಿವ್ ಎಲಿಮೆಂಟ್ಸ್ ನ ಹೊರಗೆ ಹಾಕತ್ತೆ. ಅಂಡ್ ಅಲ್ಲಿ ನಡೆಯೋದು ನಿಜಾನೋ ಭ್ರಮೆನೋ ಅಥವಾ ಸುಳ್ಳು ಏನು ಅಂತಾನೆ ಗೊತ್ತಾಗಲ್ಲ ಅಂತ ಈ ಬುಕ್ಕಲ್ಲಿ ಬರ್ದಿದೆ. ಇದೆಲ್ಲ ನಿಜನಾ? ಯಾ ಮೇ ಬಿ ಟ್ರೂ. ಅಂತ ವಿಚಿತ್ರಗಳು ತುಂಬಾನೇ ಇದೆಯಲ್ಲ. ಸೈನ್ಸ್ ಪ್ರೊಫೆಸರ್ ಆಗಿ ನೀವು ಇದನ್ನೆಲ್ಲ ನಂಬ್ತೀರಾ ಮ್ಯಾಮ್? ಮೀರಾ, ಸೈನ್ಸ್ ಇಸ್ ನಾಟ್ ಎವ್ರಿಥಿಂಗ್. ಸೈನ್ಸ್ ನಡೆಯೋದಕ್ಕೆ ರೀಸನ್ ಕಂಡು ಹಿಡಿಯತ್ತೆ, ಆದ್ರೆ ಅದನ್ನ ಕಂಟ್ರೋಲ್ ಮಾಡೋದಿಲ್ಲ. ಸೈನ್ಸ್ಗೂ ಗೊತ್ತಿಲ್ದಿರೋ ಎಷ್ಟೋ ಅದ್ಭುತಗಳು, ಎಷ್ಟೋ ರಹಸ್ಯಗಳು ಈ ನೇಚರ್ ಅಲ್ಲಿದೆ. ಬಟ್ ಒಂದ್ ಜಾಗ ಮೆಂಟಲ್ ಕಂಡೀಷನ್ ನ ಕಂಟ್ರೋಲ್ ಮಾಡೋಕ್ ಹೇಗ್ ಸಾಧ್ಯ? ಕಮ್, ಐಲ್ ಎಕ್ಸ್ಪ್ಲೇನ್ ಇಟ್. ಇದು ವ್ಯಾಲಿ ಆಫ್ ಫ್ಲವರ್ಸ್. ಇದು ಹಿಮಾಲಯದಲ್ಲಿರೋ ಒಂದು ಜಾಗ. ಇಲ್ಲಿರೋ ಹೂವಿನ ಫ್ರೇಗ್ರೆನ್ಸ್ಗೆ ಎಷ್ಟು ಪವರ್ ಇದೆ ಅಂದ್ರೆ ಅದು ನಮ್ಮ ಮೆಮೊರಿನೂ ಕ್ವೆಶ್ಚನ್ ಮಾಡುತ್ತೆ. ಹೇಗೆ ಅಂದ್ರೆ ಕೆಲವೊಂದ್ಸಲ ನಮ್ಮ ಹೆಸರು ಕೂಡ ಮರ್ತು ಹೋಗ್ಬಿಡತ್ತೆ. ಇದೆ ಬರ್ಮುಡಾ ಟ್ರಯಾಂಗಲ್. ಇದ್ರ ಬಗ್ಗೆ ನಿನಗೆ ಗೊತ್ತಿರ್ಬೇಕಲ್ಲ. ಇಲ್ಲಿ ಇವತ್ತಿಗೂ ಎಷ್ಟೋ ವಿಚಿತ್ರಗಳು ನಡೀತಾ ಇದೆ. ಎಷ್ಟೋ ವಿಮಾನಗಳು, ಹಡಗುಗಳು ಮಿಸ್ ಆಗ್ತಿರೋ ಎಷ್ಟೋ ಎಕ್ಸಾಂಪಲ್ಸ್ಗಳಿವೆ. ಇದೇನ್ ಗೊತ್ತಾ? ಇದು ಆಸ್ಟ್ರೇಲಿಯಾ ಮತ್ತೆ ಯುರೋಪ್ನ ಗದ್ದೆಗಳಲ್ಲಿ ರಾತ್ರಿ ಬೆಳಗಾಗೋದ್ರೊಳಗೆ ಕ್ರಿಯೇಟ್ ಆಗುವಂತ ಕ್ರಾಪ್ ಸರ್ಕಲ್ ಡಿಸೈನ್ಸ್. ಇಷ್ಟು ಶಾರ್ಟ್ ಸ್ಪಾನ್ ಆಫ್ ಟೈಮ್ ನಲ್ಲಿ ಇಷ್ಟು ದೊಡ್ಡ ಜಾಗದಲ್ಲಿ ಯಾರು ಇದನ್ನ ಕ್ರಿಯೇಟ್ ಮಾಡ್ತಿದ್ದಾರೆ ಅನ್ನೋದಕ್ಕೆ ಇವತ್ತವರೆಗೂ ಉತ್ತರ ಸಿಕ್ಕಿಲ್ಲ. ಅಂಡ್ ಫೈನಲಿ ಇಡೀ ಗಲ್ಫ್ ಆಫ್ ಅಲಾಸ್ಕಾದಲ್ಲಿ ಅಟ್ಲಾಂಟಿಕ್ ಮತ್ತು ಪೆಸಿಫಿಕ್ ಸಮುದ್ರಗಳು ಸೇರುವಂತ ಜಾಗ. ಬಟ್ ಇವತ್ತಿನವರೆಗೂ ಎರಡೂ ಸಮುದ್ರಗಳ ನೀರು ಒಂದಕ್ಕೊಂದು ಮಿಕ್ಸ್ ಆಗೇ ಇಲ್ಲ. ಸ್ಟ್ರೇಂಜ್. ಹಾಗಾದ್ರೆ ಬುಕ್ ಅಲ್ಲಿ ಮೆನ್ಷನ್ ಮಾಡಿರೋ ಜಾಗ ಇದೆ ಅಂತನಾ? ಇದೆ ಅನ್ನೋದಕ್ಕಿಂತ ಇಲ್ಲ ಅಂತ ಹೇಳಿದ್ರೆ ಹೆಚ್ಚು ತಪ್ಪಾಗ್ಬೋದು. ಬಟ್ ಹೌ? ಈ ಪುಸ್ತಕನ ಬರೆದವರು ಜಯದತ್ತ ಅನ್ನೋರು. ಅವ್ರು ಬೇರೆ ಪುಸ್ತಕನೂ ನಾನು ಓದಿದ್ದೀನಿ. ಅವೆಲ್ಲ ಒಂಥರ 1-to-1 ಎಕ್ಸ್ಪೀರಿಯನ್ಸ್ ಇಂದಾನೆ ಬರ್ತಿರೋದು, ಯಾವುದು ಫಿಕ್ಷನ್ ಸ್ಟೋರೀಸ್ ಅಲ್ಲ. ಹಾಗಿದ್ಮೇಲೆ ಈ ಪುಸ್ತಕದಲ್ಲಿ ಬರ್ದಿರೋ ಜಾಗನು ಇದ್ರೂ ಇರ್ಬೋದು. ಏನೋ ಮ್ಯಾಮ್, ನನಗಿದೆಲ್ಲ ನಂಬಕ್ ಆಗ್ತಾ ಇಲ್ಲ. ಎಕ್ಸ್ಪೀರಿಯನ್ಸ್ ಆಗೋವರೆಗೂ ಪ್ರತಿಯೊಂದನ್ನು ಫೇರಿ ಟೇಲ್ ತರಾನೇ ಕಾಣಿಸ್ತಿರತ್ತೆ ನಿಮ್ಗೆ. ಓ ಮೈ ಗಾಡ್, ಅಂದ್ರೆ ಕಾಡು ಮನೆ ಬುಕ್ಕಲ್ಲಿ ಬರ್ದಿರೋದೆಲ್ಲ ನಿಜ. ಇದು ಕಾಡು ಮನೆ. हे, अब क्या? हे भगवान, हमेशा 1x बैट का पैसा मुझसे पहले कैसे आ जाता है? एक और बैट लगाओ. ಹಾಗಾದ್ರೆ ಇಷ್ಟೊತ್ತು ಇಲ್ಲಾಗಿದ್ದೆಲ್ಲ ಬರೀ ನನ್ನ ಭ್ರಮೆ. ಇಲ್ಲಿ ನನ್ನ ಥರದವ್ರು ಯಾರು ಇಲ್ಲ. ಲೆಟರ್ ನದಿಗೆ ಬಿದ್ದಿದ್ ನಿಜ. ಫೋನ್ ಕಾರಲ್ಲಿರೋದು ನಿಜ. ನಾನು ಯಾರನ್ನು ಸಾಯಿಸೂ ಇಲ್ಲ. No, no. All these things are just my illusions. Oh, bloody hell. What the hell? Yes, it's a trap. ನನ್ ಥರದವರು ಈ ಕಾಡಲ್ಲಿ ಯಾರು ಇಲ್ಲ. Everything I felt is just bullshit. Everything is my illusion. Yes. ನಾನ್ ಭಯ ಬೀಳಬಾರ್ದು. ನೆಗೆಟಿವಿಟಿ ಕಮ್ಮಿ ಆಗ್ಬೇಕು. ಅಂದ್ರೆ ಪಾಸಿಟಿವ್ ಆಗಿ ಥಿಂಕ್ ಮಾಡ್ಬೇಕು. ನನಗೇನೂ ಆಗಿಲ್ಲ. ನಾನು ಈ ಕಾಡಿಂದ ತಪ್ಪಿಸ್ಕೊಳ್ಳೋಕೆ ದಾರಿ ಸಿಗತ್ತೆ, ಸಿಕ್ಕೇ ಸಿಗತ್ತೆ. Yes, it's working. It's working.
ನಾನು ಎಲ್ಲಿಂದ ಹೋಗಿದ್ನೋ ಮತ್ತೆ ಅದೇ ಜಾಗಕ್ಕೆ ಬಂದಿದ್ದೀನಲ್ಲ. ನಾನು ಇಷ್ಟೊತ್ತು ದಾರಿ ಅಂತ ಓಡ್ ಬಂದಿದ್ದು ಕಾಡೇನಾ? ಪಾಸಿಬಲ್. ಅವಳು ನನ್ನ ಥರನೇ ಇದ್ದಾಳೆ, ನಾನು ಜಾಗದಲ್ಲೇ ಇದ್ದಾಳೆ. How is it possible? No. ಇದು ಬರೀ ಭ್ರಮೆ. ನಾನು ನೋಡ್ತಾ ಇರೋದು ನಿಜ ಅಲ್ಲ. ನನ್ನ ಥರದವ್ರು ಯಾರು ಇಲ್ಲ. No. ಅಲ್ಲಿ ಯಾರು ಇಲ್ಲ, ಅಲ್ಲಿ ಯಾರು ಇಲ್ಲ. Who's there? Who's there? ನನಗಾದಾಗೆ ಅವಳಿಗೂ ಎಲ್ಲಾನು ರಿಪೀಟ್ ಆಗ್ತಾ ಇದೆ. ಅವಳು ಪಕ್ಕ ನನ್ನ ಥರನೇ ರಿಯಾಕ್ಟ್ ಮಾಡ್ತಾ ಇದ್ದಾಳೆ. ಎಲ್ಲ ನಂಗಾದಂಗೆ ಮತ್ತೆ ರಿಪೀಟ್ ಆಗಕ್ಕೆ ಹೇಗ್ ಸಾಧ್ಯ? ನಿಜವಾದ ಮೀರಾ ನಾನಾ ಇಲ್ಲ ಅವಳ? ನೋ, ಅವಳ ನಿಜವಾದವಳಲ್ಲ. ಶಿ ಈಸ್ ಅ ಫೇಕ್. ಶಿ ಈಸ್ ನೆಗೆಟಿವ್. ದೇರ್ ಇಸ್ ನೋ ಆಲ್ಟರ್ನೇಟಿವ್ ಫಾರ್ ದ ಟ್ರೂತ್. ಎರಡೆರಡು ಸತ್ಯ ಇರೋಕ್ ಸಾಧ್ಯನೇ ಇಲ್ಲ. ನಾನು ಅವಳನ್ನ ಉಳಿಸ್ಬಾರ್ದು. ಅವಳು ಉಳಿದ್ರೆ ಮುಂದೆ ನಂಗೆ ತೊಂದರೆ.
I must kill her. Suhas, I love you. I love you, Suhas. I love you, Suhas. Damn it. ಈಗ ನಾನು ಅಲ್ಲಿ ಹೋದ್ರೆ ಅವಳು ನನ್ನನ್ನೇ ಕೊಲ್ತಾಳೆ. This is not the place to kill her. I should break the situation. ಶುರುವಾಗಿದ್ದೆ ಈ ನದಿಯಿಂದ. ಈ ಕಾಡಲ್ಲಿ ನಂತರನೇ ಇರೋ ಇನ್ನೊಬ್ಳನ್ನ ನೋಡಿದೆ. ನಾನು ಎಲ್ಲೆಲ್ಲಿ ಓಡಾಡಿದ್ನೋ ಅವಳು ಅಲ್ಲೆಲ್ಲ ಬರ್ತಿದ್ಲು. ಎರಡು ಸತ್ಯ ಇರೋಕ್ ಸಾಧ್ಯನೇ ಇಲ್ಲ. ನಾನು ಅವಳನ್ನ ಉಳಿಸ್ಬಾರ್ದು. ಅವಳು ಉಳಿದ್ರೆ ಮುಂದೆ ನನಗೆ ತೊಂದರೆ. Damn it! ಈಗ ನಾನು ಅಲ್ಲಿಗೆ ಹೋದ್ರೆ ಅವಳು ನನ್ನನ್ನೇ ಕೊಲ್ತಾಳೆ. This is not the place to kill her. I should break the situation. ನಾನೀ ಕಾಡಿಂದ ಹೊರಗೆ ಹೋಗಕ್ಕಾಗಲ್ಲ. ನನ್ನ ಸಹಾಯಕ್ಕೆ ಯಾರು ಬರಲ್ಲ ಅಂತ ಅನ್ಕೊಂಡೆ. Doggy, I like your entry.
special spray for the special dog. ಈ ಜಾಗದಲ್ಲಿ ಇನ್ನೊಬ್ಬನ ನೋಡಿ ಖುಷಿ ಆಯ್ತು, ಜೊತೆಗೆ ಭಯನೂ ಆಯ್ತು. ಇದು ಒಳ್ಳೆ ಕಲ್ಚರ್ ಅಂದ್ರೆ ನಾನಿದನ್ನ ಅಲ್ಲೇ ಹೇಳ್ಬೇಕಿತ್ತಲ್ವಾ? ಡಾಗಿ, ಯಾರ್ ನೀನು? ಮೋಸ್ಟ್ ಡಿಫಿಕಲ್ಟ್ ಕ್ವಶನ್. ನಾನು ಯಾರು ಅಂತ ನಾನೇ ಇನ್ನು ಹುಡುಕ್ತಾ ಇದ್ದೀನಿ. ನನ್ನ ಹೆಸರು ರಿಚರ್ಡ್ ಥಾಮ್ಸನ್. ನಿನಗೆ ಹೆಲ್ಪ್ ಮಾಡಕ್ ಬಂದಿದ್ದೀನಿ. ನಾನ್ ನಂಬಲ್ಲ. ಆರ್ ಯು ಮ್ಯಾರಿಡ್? ವಾಟ್? ನಾನ್ ನಿನ್ನ ನಂಬಿಸಿ ನಿನ್ನ ಮದುವೆ ಆಗ್ಬೇಕಾ? ನಾನು ನಿಂಗೆ ಹೆಲ್ಪ್ ಮಾಡೋಕೆ ಬಂದಿರೋದು. ಇಲ್ಲ, ನೀನ್ ಹೇಳ್ತಿರೋದು ಸುಳ್ಳು. ಈ ಗಾಡಿನ ಬಗ್ಗೆ ನನಗ್ ಚೆನ್ನಾಗ್ ಗೊತ್ತು. ನೀನು ನಿನ್ನ ಸಾಯಿಸಕ್ ಬಂದಿದ್ಯಾ? ಇಲ್ಲಿ ಯಾವುದು ರಿಯಲ್ ಅನ್ಸಲ್ಲ, ಎಲ್ಲಾನು ಫೇಕೆ. ಯಾವುದಕ್ಕೆ ಯಾವ ಗ್ಯಾರಂಟಿನೂ ಇಲ್ಲ. ಬಟ್ ಡೋಂಟ್ ವರಿ, ಐ ಹೆಲ್ಪ್ ಯು. Lady, where's your body? ಪ್ಲೀಸ್ ನಂಗೆ ಹೆಲ್ಪ್ ಮಾಡು ಸುಹಾಸ್. ಸುಹಾಸ್, ನಾ ಮಾತಾಡೋದು ಕೇಳಿಸ್ತಿದ್ಯಾ? ಹಲೋ ಸುಹಾಸ್, ಸುಹಾಸ್, ಹಲೋ. Hi, my dear lovely lady. ಈ ಹುಡುಗಿರೇ ಇಷ್ಟು. ಸಿಟಿ ಆಗ್ಲಿ ಕಾಡಾಗ್ಲಿ ಒಳ್ಳೆ ಹುಡುಗ ಮಾತು ನಂಬಲ್ಲ. ಫಾರ್ ಎಕ್ಸಾಂಪಲ್, ಅನ್ಯಾಯವಾಗಿ ಡಾಗಿಗೆ ಫುಡ್ ಹಾಕ್ಬಿಡ್ತಿದ್ದು, ನಾನ್ ಬಂದು ಕಾಪಾಡ್ದೆ. ಆದ್ರೆ ನೀನು ನನ್ ಕಣ್ ತಪ್ಸೇ ಓಡ್ ಹೋದೆ. ಆದ್ರೆ ಮತ್ತೆ ನಾನು ನಿನ್ ಕಾಪಾಡ್ದೆ. ಸಚ್ ಅ ಫೂಲ್ ಐ ಆಮ್. ಬಟ್ ಯು ಡೋಂಟ್ ಹ್ಯಾವ್ ಎನಿ ಅದರ್ ಆಪ್ಷನ್. You have to trust a fool like me. Holy water. ಯಾರ್ ನೀನು? ನಿಂಗೇನ್ ಬೇಕು? ಯಾಕೆ ಹೀಗೆಲ್ಲ ಮಾಡ್ತಿದ್ಯಾ? I like the question, but not the answer. ಯಾಕೆಂದ್ರೆ ಆನ್ಸರ್ ನನಗೆ ಗೊತ್ತಿಲ್ವೇ. ಈ ಮಿಸ್ಟೀರಿಯಸ್ ಕಾಡು ಎಷ್ಟೇ ಕುಡಿದ್ರು ಮುಗಿದಿರೋ ಈ ಡ್ರಿಂಕ್ಸ್, ಈ ಕಿತ್ತೋಗಿರೋ ಪ್ಯಾಂಟು, ಅದ್ ಬಿಟ್ರೆ ನೀನು ಇಷ್ಟೇ ನನಗ್ ಗೊತ್ತಿರೋದು. ಇಲ್ಲ, ನೀನ್ ಸುಳ್ಳು ಹೇಳ್ತಾ ಇದ್ಯಾ. ಇದೆಲ್ಲ ಮಾಡ್ತಾ ಇರೋದು ನೀನೆ. ಏನಿದೆಲ್ಲ? ಕಾಮಿಡಿ ಚೆನ್ನಾಗಿದೆ, ಬಟ್ ಟೈಮಿಂಗ್ಸ್ ಓಕೆ.
ಲೆಟ್ಸ್ ಕಮ್ ಟು ದ ಪಾಯಿಂಟ್. ನೀನು ಎಷ್ಟು ಕಷ್ಟಪಡ್ತಾ ಇದೀಯ ಅಂತ ನನಗೆ ಗೊತ್ತು. ನಿನಗೆ ನಾನೊಂಥರ ಈ ಕಾಲಲ್ಲಿ ಸೀನಿಯರ್ ಇದ್ದಂಗೆ. ಯಾಕೆಂದ್ರೆ ನಿನ್ಗಿನ್ ಮುಂಚೆನೆ ಕಷ್ಟಪಡ್ತಾ ಇದ್ದೀನಿ. ನೋಡು, ಹಾ ನಾನ್ ಪಾಸ್ ಆಗ್ಲಿಲ್ಲ, ದಾರಿನೂ ಸಿಗ್ಲಿಲ್ಲ. ನೀನ್ ನನ್ನ ಫೂಲ್ ಮಾಡಕ್ ನೋಡ್ಬೇಡ. ನಾನಾ? ನಿನ್ಗೆ ನನ್ನ ನಮ್ದೆ ಬೇರೆ ದಾರಿನೇ ಇಲ್ಲ. ನೀನೊಬ್ಳೆ ಈ ಕಾಡಿಂದ ಆಚೆ ಹೋಗಕ್ಕೂ ಆಗಲ್ಲ. ಅದ ಸುಲಭನೂ ಅಲ್ಲ. ಹಾ, ನೀನ್ ನನ್ನ ನಂಬಿದ್ರೆ ನಾನು ನಿಂಗೆ ಹೆಲ್ಪ್ ಮಾಡ್ತೀನಿ. ಅದರ್ವೈಸ್ ನೋ ಇಶ್ಯೂಸ್. ಎಂಜಾಯ್ ದಿಸ್ ಫನಿ ಫಾರೆಸ್ಟ್. ಆಲ್ ದ ವೆರಿ ಬೆಸ್ಟ್. ಹ್ಯಾವ್ ಅ ನೈಸ್ ಟೈಮ್. ನನಗೆ ಇವನ್ನ ನಂಬೋದ್ ಬಿಟ್ಟು ಬೇರೆ ದಾರಿ ಇರಲಿಲ್ಲ. ಒಂದ್ ನಿಮಿಷ. ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. ನಿನ್ನ ಹತ್ರ ತುಂಬಾ ಕ್ವಶನ್ಸ್ ಇದೆ ನನ್ನ ಬಗ್ಗೆ ತಿಳ್ಕೊಳ್ಳೋಕೆ ಅಂತ ನಂಗೆ ಚೆನ್ನಾಗಿ ಗೊತ್ತು. ಆದ್ರೆ ಅದಕ್ಕೆಲ್ಲ ನಾನು ನಿಧಾನವಾಗಿ ಉತ್ತರ ಕೊಡ್ತೀನಿ. ಈಗ ನಾನು ನಿಂಗೆ ಏನ್ ಹೇಳ್ತೀನೋ ಅದನ್ನ ಮಾತ್ರ ಮಾಡು. ಟೂ ಟೂಸ್ ಆರ್ ಫೋರ್. ಉಳಿವಿಗಾಗಿ ಹೋರಾಟ. ಸರ್ವೈವಲ್ ಆಫ್ ದ ಫಿಟೆಸ್ಟ್. ಗುಡ್, ನೈಸ್ ಜಾಬ್. ನನ್ ಥರನೇ ಇರೋ ಇನ್ನು ಎಷ್ಟು ಜನ ನಾನು ಸಾಯಿಸ್ಬೇಕು? ಇದಕ್ಕೆಲ್ಲ ಕೊನೆನೇ ಇಲ್ವಾ? ಯಾವ್ದಕ್ ಬಾಲ ಇದೆಯೋ ಅದಕ್ ತಲೆ ಇದೆ, ಯಾವ್ದಕ್ ತುದಿ ಇದೆಯೋ ಅದಕ್ ಬುಡ ಇದೆ. ಗಾಡ್ಸ್ ಕ್ರಿಯೇಷನ್ ಇಸ್ ಆಲ್ವೇಸ್ ಪರ್ಫೆಕ್ಟ್ ಮೀರಾ. ಹಾ, ನೀನು ಆದಷ್ಟು ಬೇಗ ಈಗ ಬಂದಿರೋ ಮೀರಾನ ಸಾಯಿಸ್ಬೇಕು. ಇಲ್ಲ ಅಂದ್ರೆ ಈ ರಿಪಿಟೇಷನ್ಸ್ ಎಲ್ಲ ಕಂಟಿನ್ಯೂ ಆಗುತ್ತೆ. ಈ ಮಾತನ್ನ ನಾನು ನಿಂಗೆ ತುಂಬಾ ಸಲ ಹೇಳಿದ್ದೀನಿ. ಈಗ ಬಂದಿರೋಳ್ನ ಸಾಯಿಸಿದ್ರೆ ನನ್ಗೆ ಈ ಕಾಡಿಂದ ತಪ್ಪಿಸ್ಕೊಳ್ಳೋಕ್ ದಾರಿ ಸಿಗತ್ತಾ? ಬಂದಿರೋಳನ್ನ ಸಾಯಿಸಿದ್ರೆ ದಾರಿ ಸಿಗುತ್ತೆ ಅಂದ್ರೆ ಎಲ್ಲಿದೆ ದಾರಿ? ಕ್ಯಾ ಬಾತ್ ಹೈ, ವಾಟ್ ಎ ಆಂಟಿ ಕ್ಲೈಮ್ಯಾಕ್ಸ್. ದಾರಿ ಸಿಗುತ್ತೆ, ದಾರಿ ಸಿಕ್ಕಿದೆ. ಮೀರಾ ಆಗ್ಲೇ ಇಲ್ಲಿಂದ ಹೋಗಾಯ್ತು. ನೀನು ಮೀರಾ, ಅವಳು ಮೀರಾ, ಸತ್ತೋದವರೆಲ್ಲ ಮೀರಾನೆ. ಅಂದ್ರೆ ಒರಿಜಿನಲ್ ಮೀರಾ ಯಾರು? ಸೋ ಫನ್ನಿ. ರಿಯಲ್ ಮೀರಾ ಆಗ್ಲೇ ಈ ಕಾಡಿಂದ ಎಕ್ಸಿಟ್ ಆಗಾಯ್ತು. ಶಾರ್ಟ್ ಅಪ್ ರಿಚರ್ಡ್, ಹುಚ್ಚುಚ್ಚಾಗಿ ಮಾತಾಡ್ಬೇಡ. ಬಿ ಸೀರಿಯಸ್. ನಾನೇ ರಿಯಲ್ ಮೀರಾ. ಡೂಪ್ಲಿಕೇಟ್ ಮೀರಾನು ನಾನೇ ರಿಯಲ್ ಮೀರಾ ಅಂತಾಳೆ. ನೀನ್ ಯಾವಾಗದು ಕೇಳಿದ್ಯಾ? ನಾನ್ ಹೇಳ್ತಿರೋ ನಿಂಗೆ ಸುಳ್ಳು ಅನ್ಸಿದ್ರೆ, ನನ್ ಮೇಲೆ ಡೌಟೇ ಇದ್ರೆ ಹೋಗ ನದಿ ಹತ್ರ ನೋಡು, ಅಲ್ಲಿ ಯಾರು ಇರಲ್ಲ.
ನಿಜನೇ ಇರಬಹುದು. ಬ್ಯಾಗು ಕಾಡು ಮಳೆ. ಈ ಬುಕ್ ಇವನ ಹತ್ರ ಹೇಗ್ ಬಂತು? ವಿತೌಟ್ ಮೈ ಪರ್ಮಿಷನ್ ನಾನ್ ಬ್ಯಾಗ್ ಚೆಕ್ ಮಾಡೋದು ತಪ್ಪಲ್ವಾ? ಏನಿದೆಲ್ಲ? ನೀನ್ ಯಾರು ಅಂತ ನಿಜ ಹೇಳು. ನಾನು ಯಾವಾಗ ಸುಳ್ಳು ಹೇಳ್ದೆ? ತಮಾಷೆ ಮಾಡ್ಬೇಡ ರಿಚರ್ಡ್. ನಾನ್ ಸೀರಿಯಸ್ ಆಗಿ ಶೂಟ್ ಮಾಡ್ಬಿಡ್ತೀನಿ. ಯಾರು ನೀನು? ಓಕೆ 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 ಹೇಳ್ತೀನಿ. ಆದ್ರೆ ನೀನ್ ಶೂಟ್ ಮಾಡ್ತೀಯ ಅಂತ ಅಲ್ಲ, ಯಾಕೆಂದ್ರೆ ಇದು ಡಮ್ಮಿ ಗನ್. ನನ್ನ ಹೆಸರು ರಿಚರ್ಡ್ ಥಾಮ್ಸನ್. ಏನು ವರ್ಕೌಟ್ ಆಗಲಿಲ್ಲ. ನಾನೊಬ್ಬ ಪ್ಯಾರಾನಾರ್ಮಲ್ ಆಕ್ಟಿವಿಸ್ಟ್, ಹಾಗೆ ನೆಗೆಟಿವ್ ಎನರ್ಜಿ ಬಗ್ಗೆ ರಿಸರ್ಚ್ ಮಾಡೋನು. ಡಿಡ್ ಯು ಸಿ ದಿಸ್? ಕಾಡು ಮಳೆ ಅನ್ನೋ ಪ್ಲೇಸ್ ಅಲ್ಲಿ ನಮ್ ನೆಗೆಟಿವಿಟಿ ಎಕ್ಸ್ಪೋಸ್ ಆಗುತ್ತೆ ಅಂತ ಕೇಳಿ ನನ್ಗೂ ಆಶ್ಚರ್ಯ ಆಯ್ತು. ಈ ಬುಕ್ಕಲ್ಲಿ ಮಾತ್ರ ಅಲ್ಲ, ಈ ಕಾಡಿನ ಬಗ್ಗೆ ಫಾರಿನ್ ಆಥರ್ಸ್ ತುಂಬಾನೇ ಇಂಟ್ರೆಸ್ಟಿಂಗ್ ಮ್ಯಾಟರ್ಸ್ ಬರ್ತಿದ್ದಾರೆ. ಇದೆಲ್ಲ ಓದಿದಾಗ ಈ ಜಾಗ ನನ್ನ ಸಬ್ಜೆಕ್ಟ್ ಏನಾದ್ರೂ ಹೆಲ್ಪ್ ಮಾಡ್ಬೋದಾ ಅಂತ ಅನಿಸ್ತು. ಹಾಗೆ ಟ್ರೆಕ್ಕಿಂಗ್ ಅಂದ್ರೆ ನಂಗೆ ತುಂಬಾ ಇಷ್ಟ, ಅದಕ್ಕೆ ಈ ಜಾಗ ನನ್ನ ತುಂಬಾನೇ ಅಟ್ರಾಕ್ಟ್ ಮಾಡ್ತು. ಆದ್ರೆ ಇಲ್ಲಿ ಬಂದ್ಮೇಲೆ ಗೊತ್ತಾಗಿತ್ತು ಇಲ್ಲಿ ಬೇರೆನೋ ವಿಷಯ ಇದೆ ಅಂತ. ನಿನ್ಗೊಂದು ವಿಷಯ ಗೊತ್ತಾ? ನಾನು ನಿನ್ ತರಾನೇ ಸಿಗಾಕೊಂಡಿದ್ದೀನಿ. No, it's not possible. Come with me. My dear lovely lady. क्या आप कुछ बड़ा खरीदने का सपना देख रहे हैं? 1xBet के साथ जीतकर इसे अभी पूरा करें। किसी भी खेल पर बैट लगाएं, पोकर या कसिनो में जीतें, साइबर स्पोर्ट पर बैट लगाएं या स्लॉट खेलें और आप अपनी इच्छा अनुसार कुछ भी खरीद सकते हैं। 1xBet की साइट पर जाएं और अपनी पहली जमा राशि पर 100% बोनस प्राप्त करें। Bye. Everything is possible in this beautiful forest. And this forest is really fishy. ಈ ಕಾಡಲ್ಲಿ ತುಂಬಾನೇ ಡೌಟ್ಸ್ ಬರುತ್ತೆ. ನಾವು ಬುದ್ಧಿ ಉಪಯೋಗಿಸಿ ಕೆಲವೊಂದನ್ನ ಟೆಸ್ಟ್ ಮಾಡಿ
ನಂಬಲೇಬೇಕಾಗತ್ತೆ. ಅಂದ್ರೆ ಸಿಂಪಲ್, ವೆರಿ ಸಿಂಪಲ್. ಈ ಜಾಗನೇ ಇದಕ್ಕೆಲ್ಲ ಕಾರಣ. ಈ ವಿಚಿತ್ರವಾಗಿರೋ ಕಾಡಲ್ಲಿ ಇದೆಲ್ಲ ಸಾಧ್ಯ. ಇದೇ ಇದ್ರ ಸ್ಪೆಷಾಲಿಟಿ ಅಂಡ್ ಪ್ರಾಬ್ಲಮ್. ರಿಚರ್ಡ್, ನಂತರದವಳು ಈ ಕಾಡಿಂದ ಎಸ್ಕೇಪ್ ಆಗಿದ್ದಾಳೆ ಅಂತ ಯಾಕೆ ಸುಳ್ಳು ಹೇಳಿದೆ? ವೈ ಡಿಡ್ ಯು ಡೈವರ್ಟ್ ಮೀ? What a point. I appreciate it. ಅದು ನಿನ್ನ ಡೈವರ್ಟ್ ಮಾಡಕ್ ಹೇಳಿದ ಸುಳ್ಳಲ್ಲ, ಬದಲಾಗಿ ದಾರಿ ಹುಡ್ಕಕ್ ಹೇಳಿದ ಸುಳ್ಳು. ಇವನ್ ನನ್ಗೇನೋ ಆಪ್ಷನ್ಸ್ ಇಲ್ದೆ ಒದ್ದಾಡ್ತಿದ್ದೆ. ಅದೇ ಟೈಮಲ್ಲಿ ನೀನ್ ಹೇಗ್ ದಾರಿ ಹುಡ್ಕಕ್ ಡಿಫ್ರೆಂಟ್ ಆಗಿ ಥಿಂಕ್ ಮಾಡ್ತೀಯ ಅಂತ ನೋಡಕ್ ಹಾಗೆ ಹೇಳ್ದೆ. ಸ್ಟಾಪ್ ಆಲ್ ದಿಸ್ ಬುಲ್ಶಿಟ್. ನೀನ್ ಸುಳ್ಳು ಹೇಳ್ತಾ ಇದ್ಯಾ. ಈಗ ಎಲ್ಲದಕ್ಕೂ ಏನೋ ಒಂದ್ ರೀಸನ್ ಹೇಳ್ತಾ ಇದ್ಯಾ. ನಾನು ನಿಂತರನೆ ದಾರಿ ಗೊತ್ತಿದೆ ಒದ್ದಾಡ್ತಿದೀನಿ ಅಂತ ಗೊತ್ತಿದ್ರು ನೀನ್ ಹೀಗ್ ಮಾಡ್ತಿದ್ಯಾ ಅಂದ್ರೆ ನೀನ್ ಗ್ಯಾರಂಟಿ ಬೇರೆ ಏನೋ ಪ್ಲಾನ್ ಮಾಡಿದ್ಯಾ. ಯಾಕೆ ಹೀಗ್ ಮಾಡ್ತಿದ್ಯಾ ರಿಚರ್ಡ್? ಟೆಲ್ ಮಿ ದ ಟ್ರೂತ್. ದಾರಿ ಹುಡ್ಕೋ ಉದ್ದೇಶನೇ ಆಗಿದ್ರೆ ನಾವಿಬ್ರು ಜೊತೆಗೆ ಸೇರಿ ದಾರಿ ಹುಡ್ಕೋದಿತ್ತು. ಕರೆಕ್ಟ್. ಆದ್ರೆ ನೀನ್ ಇಂಡಿಪೆಂಡೆಂಟ್ ಆಗಿ ಯೋಚನೆ ಮಾಡೋದನ್ನೇ ಬಿಟ್ಬಿಟ್ಟಿದ್ದೆ. ಎಲ್ಲದಕ್ಕೂ ನೀನ್ ನನ್ ಮೇಲೆ ಡಿಪೆಂಡ್ ಆಗ್ತಿದ್ಯಾ ಅಂತ ಅನಿಸ್ತು. ನಾನೇನೇ ಇನ್ಸ್ಟ್ರಕ್ಷನ್ಸ್ ಕೊಟ್ರು ಅದನ್ನ ನೀನ್ ಫಾಲೋ ಮಾಡಕ್ ಶುರು ಮಾಡಿದ್ದೆ. ಈ ಕಾಡು ನಮ್ ಎಲ್ಲ ನೆಗೆಟಿವಿಟಿನೂ ಹೊರಗಾಕತ್ತೆ. ಯಾರೇ ನಿಂಗೆ ಸ್ವಲ್ಪ ಹೆಲ್ಪ್ ಮಾಡಿದ್ರು ನೀನ್ ಅವ್ರ ಮೇಲೆ ಡಿಪೆಂಡ್ ಆಗ್ತೀಯ. ಡಿಪೆಂಡೆಂಟ್ ಆಗಿರೋದು ಕೂಡ ನಿನ್ನೊಂದು ನೆಗೆಟಿವಿಟಿನೇ. ನಾನ್ ಹಾಗೆ ಮಾಡಿರ್ಲಿಲ್ಲ ಅಂದ್ರೆ ನೀನೊಂದ್ ಚೂರು ಚೇಂಜ್ ಆಗ್ತಿರ್ಲಿಲ್ಲ. ಅಂದ್ರೆ ನಾನೀಗ ಡಿಪೆಂಡೆಂಟ್ ಅಲ್ಲ ಅಂತನಾ? I don't know. ಬಟ್ ನೀನ್ ಹೀಗೆ ಇಂಡಿಪೆಂಡೆಂಟ್ ಆಗಿ ಯೋಚನೆ ಮಾಡಕ್ ಶುರು ಮಾಡಿದ್ಯಾ? ನನ್ ಕಾಡಿಗೆ ಎಂಟ್ರಿ ಆಗಿದೆ ಒಂದು ಆಕ್ಸಿಡೆಂಟ್ ನಿಂದ. ನನ್ ಕಾರು ಇದ್ದಕ್ಕಿದ್ದ ಹಾಗೆ ಸ್ಟ್ರಕ್ ಆಗೋಯ್ತು. ಅದಾದ್ಮೇಲೆ ಕಾರ್ ಸ್ಟಾರ್ಟೇ ಆಗ್ಲಿಲ್ಲ. ಅದ್ ಹೇಗ್ ಸಾಧ್ಯ? ಮೋಸ್ಟ್ಲಿ ಕಾರ್ಗೆ ತಲೆ ಸರಿ ಇರ್ಲಿಲ್ಲ ಅಂತ ಅನ್ಸುತ್ತೆ. Shut up, Richard. Don't be silly. I'm serious. ಓಕೆ. ನಾನ್ ತಿಳ್ಕೊಂಡಿರೋ ಪ್ರಕಾರ ಈ ಕಾಡಲ್ಲಿ ಕೆಲವೊಂದ್ ಕಡೆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಪವರ್ ತುಂಬಾನೇ ಹರಿಯಿದೆ. ಈ ಕಾಂಪಸ್ನೇ ನೋಡು. ಇದರಲ್ಲಿ ನಾರ್ತ್ ಪೋಲ್ ಹಾಗೆ ಸೌತ್ ಪೋಲ್ ಸ್ಟೇಬಲ್ ಆಗಿಲ್ಲ. ನಿಮ್ ಕಾರ್ ಸ್ಟಕ್ ಆಗಿರೋ ಜಾಗದಲ್ಲೂ ಆ ಪವರ್ ಜಾಸ್ತಿ ಇರ್ಬೋದು. ಅದಕ್ಕೆ ಹಾಗಾಗಿರ್ಬೋದು. ಹಾಗಾದ್ರೆ ನನ್ ಕಾರ್ ಒಳಗೆ ಸ್ಟ್ರಕ್ ಆದಾಗ ಬ್ರಿಡ್ಜ್ ಇಂದ ನದಿಗೆ ಬಿದ್ದಂಗೆ ಕಾಡಿಗೆ ಬಂದಂಗೆ ಏನೇನೋ ಕನಸು ಬಿತ್ತು. ಅದಾದ್ಮೇಲೆ ಅದೆಲ್ಲ ಜಾಗಕ್ಕೂ ನಾನು ಮತ್ತೆ ಬಂದೆ. ಹೌ ಇಸ್ ದ್ಯಾಟ್ ಪಾಸಿಬಲ್? ವಾವ್, ಸೂಪರ್. ಅದನ್ ಕೊಡು. ನೀನ್ ಇಲ್ಲೇ ನಿದ್ರೆ ಮಾಡ್ಬಿಡು. ಕಾಡಿಂದ ಹೊರಗೋಗೋ ತರ ಕನ್ಸ್ ಕಾಡು. ಅದ್ ನಿಜ ಆಗುತ್ತೆ. ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ವಾಟ್ ಯು ಸೇ? ವೈ ಯು ಸೋ ಸಿಲಿ ರಿಚರ್ಡ್? ಇಂಥ ಸಿಚುವೇಶನ್ ಅಲ್ಲಿ ಜೋಕ್ ಮಾಡ್ತಾ ಇದೆಯಲ್ಲ. ಹೌದಲ್ವಾ? ಸಾರಿ. ಡ್ರೀಮ್ ಬರೋದು ನಮ್ ಸಬ್ ಕಾನ್ಶಿಯಸ್ ಮೆಮೊರಿಯಲ್ಲಿ ರೆಕಾರ್ಡ್ ಆಗಿರೋ ವಿಜುವಲ್ಸ್ ಅಂಡ್ ಇಮ್ಯಾಜಿನೇಷನ್ಸ್ ಇತ್ತ. ಎಷ್ಟೋ ಬಾರಿ ನಾವು ನೋಡ್ದಿರೋ ಜಾಗನ ನಾವು ನಮ್ ಕನ್ಸಲ್ಲಿ ನೋಡ್ತೀವಿ. ಆ ಕೆಲವೊಂದು ಪ್ಲೇಸ್ ಅಥವಾ ಸಿಚುವೇಶನ್ ಸಿಲ್ತಾಗ ನಾವ್ ಇದನ್ನ ಮುಂಚೆನೆ ಫೇಸ್ ಮಾಡಿದ್ವಿ ಅಂತ ಅನ್ಸುತ್ತೆ. ಈ ಕಾಡಲ್ಲಿ ಸೈಕಿಕ್ ವೈಬ್ರೇಷನ್ ತುಂಬಾನೇ ಇದೆ. ಸೊ ಡ್ರೀಮ್ ಸೀಕ್ವೆನ್ಸ್ ಹೇಗ್ ಬೇಕಾದ್ರೂ ಆಗಿರ್ಬೋದು. ಹಾಗಾದ್ರೆ ನನ್ನ ಹಾಗೆ ಎಕ್ಸಾಕ್ಟ್ ಆಗಿ ಇನ್ನೊಬ್ರು ಇರೋಕ್ ಹೇಗ್ ಸಾಧ್ಯ? ಅವ್ರಿಗೂ ನನಗಾದಂಗೆ ಎಲ್ಲನೂ ರಿಪೀಟ್ ಆಗ್ತಾ ಇದೆ. ಈ ಪ್ಲೇಸ್ ಯಾಕೆ ಹೀಗಿದೆ? ನೀನ್ ಯಾಕೆ ಹೀಗಿದ್ಯಾ? ವಾಟ್? ಸೊ ಈ ಜಾಗ ಯಾಕೆ ಹೀಗಿದೆ ಅನ್ನೋದಕ್ಕೆ ಉತ್ತರ ಅದು ಹಾಗಿದೆ ಅನ್ನೋದು ಮಾತ್ರ. ಇಂಥ ವಿಚಿತ್ರವಾಗಿರೋ ಜಾಗಗಳು ಈ ಭೂಮಿ ಮೇಲೆ ತುಂಬಾನೇ ಇದೆ. ಅಂದ್ರೆ ಇಲ್ಲಿನ ನೆಗೆಟಿವ್ ಎಲಿಮೆಂಟ್ಸ್ ಹೊರಗೆ ಬರಕ್ ಏನ್ ಕಾರಣ? ಇದೆಲ್ಲ ನಿಜವಾಗ್ಲೂ ಈ ಜಾಗದಿಂದಾನೇ ಆಗ್ತಾ ಇರೋದಾ? ಎಸ್ ಮೈ ಡಿಯರ್ ಲವ್ಲಿ ಲೇಡಿ. ಆದ್ರೆ ಇಲ್ಲಿ ಆಕ್ಟಿವಿಟೀಸ್ ಯಾಕೆ ಹೀಗಾಗ್ತಿದೆ ಅಂತ ಯಾರು ರಿಸರ್ಚ್ ಮಾಡಿಲ್ಲ. ಯಾವುದೇ ಸೈಂಟಿಫಿಕ್ ರೀಸನ್ಸ್ ಕೂಡ ಸಿಕ್ಕಿಲ್ಲ. ಇಂಥ ಜಾಗಗಳು ಹ್ಯೂಮನ್ ಸೈಕಾಲಜಿ ಮೇಲೆ ತುಂಬಾನೇ ಇಂಪ್ಯಾಕ್ಟ್ ಮಾಡುತ್ತೆ. ಹಾಗಾದ್ರೆ ಈ ರಿಪಿಟೇಷನ್ಸ್ ಎಲ್ಲ ಸತ್ಯನಾ?
ಸತ್ಯ ಅನ್ನೋದು ನಾವ್ ಅನ್ಕೊಳ್ಳೋದ್ಕಿಂತ ಯಾವಾಗ್ಲೂ ಒಂದ್ ಹೆಜ್ಜೆ ಮುಂದೆ ಇರುತ್ತೆ. ಸದ್ಯಕ್ಕೆ ನಾವಿಲ್ಲಿ ಏನ್ ನೋಡ್ತಿದೀವೋ ಅದೇ ಸತ್ಯ, ಆದ್ರೆ ಇದೇ ಸತ್ಯ ಅಂತ ಹೇಳಕ್ಕಾಗಲ್ಲ. ಅಂದ್ರೆ ಇದು ಸುಳ್ಳು ಆಗಿರ್ಬಹುದಾ? ಡೋಂಟ್ ನೋ. ಕೆಲವೊಂದು ಮೈಥಾಲಜಿಗಳು ಈ ಜಗತ್ತಲ್ಲಿರೋ ಪ್ರತಿಯೊಬ್ಬನು ಒಂದು ಕಾನ್ಶಿಯಸ್ ಗಾಗೋ ಭ್ರಮೆ ಅಂತಾನೆ ಹೇಳುತ್ತೆ. ಹಿಂದೂ ಮೈಥಾಲಜಿ ಪ್ರಕಾರ ಅಂದ್ರೆ ಅಹಂ ಬ್ರಹ್ಮಾಸ್ಮಿ ತತ್ವ, ಈ ಮರ, ಈ ಕಾಡು, ಈ ನದಿ ನಾವು ನೋಡ್ತಿರೋದು ಅಂಡ್ ನಾವು ಕೂಡ ಭ್ರಮೆ ಅಂತಾನೆ ವಾದ ಮಾಡುತ್ತೆ. ಅಂಡ್ ಕ್ವಾಂಟಮ್ ಫಿಸಿಕ್ಸ್ ಅಲ್ಲೂ ಈ ರೀತಿ ವಾದ ಇದೆ. ಹಾಗಾದ್ರೆ ನಾವು ಪ್ರೀತಿ ಮಾಡೋದು, ಕೇರ್ ಮಾಡೋದು ಇದೆಲ್ಲ ಬರೀ ಭ್ರಮೆನಾ? ಇದಕ್ಕೆಲ್ಲ ಬೆಲೆನೇ ಇಲ್ವಾ? ಗೊತ್ತಿಲ್ಲ. ಆದ್ರೆ ಅದಕ್ಕಿಂತ ಹೆಚ್ಚಾಗಿ ಈ ದ್ವೇಷ, ಸ್ವಾರ್ಥ, ಅಸೂಹೆ ಅನ್ನೋ ನೆಗೆಟಿವ್ ಎಲಿಮೆಂಟ್ಸ್ ನ ನಾವು ನಮ್ ಸಬ್ ಕಾನ್ಶಿಯಸ್ ಮೆಮೊರಿಲಿ ತುಂಬಿಕೊಂಡಿದೀವಿ. ಅವು ನಮ್ನ ಬೇರೆ ರೀತಿ ಯೋಚನೆ ಮಾಡದಿರೋ ತರ ಬ್ಲಾಕ್ ಮಾಡ್ಕೊಂಡಿವೆ. ಅದೆಲ್ಲಾನು ಈ ಕಾಡಲ್ಲಿ ಬೇರೆ ಬೇರೆ ರೀತಿ ತೀರಾ ಸತ್ಯ ಅನ್ನೋ ತರ ಹೊರಗ್ ಬರ್ತಿದೆ ಅಷ್ಟೇ. ಹಾಗಾದ್ರೆ ಈ ಕಾಡಿಂದ ಹೊರಗೆ ಹೋಗಕ್ ದಾರಿನೇ ಇಲ್ವಾ ರಿಚರ್ಡ್? ಈ ರಿಪಿಟೇಷನ್ಸ್ ಎಂಡೇ ಇಲ್ವಾ? There's an end for everything, Mira, and for everything. ಒಂದು ಸೈಕಲ್ ನಲ್ಲಿ 7 ರಿಪಿಟೇಷನ್ಸ್ ಇರುತ್ತೆ. 7 ರಿಪಿಟೇಷನ್ಸ್? ಯಾಕೆ ಅನ್ನೋ ಎಷ್ಟೋ ಪ್ರಶ್ನೆಗಳಿಗೆ ಉತ್ತರ ಇಲ್ಲ ಮೀರಾ. ಫಾರ್ ಎಕ್ಸಾಂಪಲ್, ಈ ಭೂಮಿ ಮೇಲಿರೋ ಸಮುದ್ರಗಳೆಷ್ಟು? 7. ಅದ್ಭುತಗಳು 7, ಖಂಡಗಳು 7, ವಾರದಲ್ಲಿ 7 ದಿನ, ಸಪ್ತಪದಿ 7, ಸ್ವರಗಳು 7. ಈ ಭೂಮಿ ಮೇಲೆ ನಮ್ಮ ತರ 7 ಜನ ಇರ್ತಾರೆ. ಪುನರ್ಜನ್ಮದಲ್ಲೂ 7 ಜನ. ಸೊ ದಿಸ್ 7 ನಂಬರ್ ಇಸ್ ಅನ್ ಅನ್ಸಾಲ್ವ್ಡ್ ಮಿಸ್ಟರಿ ಮೀರಾ. ನನ್ ಥಿಯರಿ ಪ್ರಕಾರ ಈ 7 ರಿಪಿಟೇಷನ್ ಆಗೋದು 7ನೇ ವ್ಯಕ್ತಿ ಬಂದಾಗ ಇಲ್ಲಿ ಮಳೆ ಬರುತ್ತೆ. ಆ ಟೈಮಲ್ಲಿ ಆ ಪ್ಲೇಸ್ ಅಲ್ಲಿ ಕಾಡೋ ಭ್ರಮೆ ತೀಕ್ಷ್ಣತೆ ಕಡಿಮೆ ಇರುತ್ತೆ. ಅವಾಗ ನಾವು ಹೊರಗೆ ಹೋಗ್ಬೋದು. ಆದ್ರೆ 7th ರಿಪಿಟೇಷನ್ ಇಸ್ ಎ ಮೋಸ್ಟ್ ಡೇಂಜರಸ್ ಒನ್. 7ನೇ ವ್ಯಕ್ತಿ ಮೊದಲು ಬಂದಿರೋಕ್ಕಿಂತ ತುಂಬಾನೇ ಬ್ರಿಲಿಯಂಟ್ ಆಗಿರ್ತಾನೆ. ಅಂಡ್ ಇವನ್ 7th ರಿಪಿಟೇಷನ್ ಮೊದಲು ಸಿಕ್ಕ ತರ ಇರಲ್ಲ. ಇದೆಲ್ಲ ನಿನಗೆ ಗೊತ್ತು? ದಿಸ್ ಇಸ್ ಮೈ ಥಿಯರಿ. ಇದೇ ಸತ್ಯ ಅಲ್ಲ. ನಾನಿದನ್ನ ಡೆವಲಪ್ ಮಾಡಿದ್ದು ಜಾನಿನ್ ರೆಫರ್ ಮಾಡಿ. ಅಂಡ್ ಇವನ್ ಜಾನಿ ಸತ್ತಿದ್ದು ಈ 7th ಮಿಸ್ಟ್ರಿನಲ್ಲೇ. ಜಾನಿ ಯಾರು? Very sad. Pray for him. My Lord, please forgive him. His soul may rest in peace. You know Johnny, the brave man and my mentor. ನಾನು ಈ ಕಾಡಲ್ಲಿ ಇದರದ್ದು 2-3 ಡೆಡ್ ಬಾಡಿ ನೋಡಿದ್ದೀನಿ. ನಿನ್ ಮೆಂಟರ? Yes. Of course, ಜಾನಿ ಕೂಡ ಪ್ಯಾರಾನಾರ್ಮಲ್ ಆಕ್ಟಿವಿಸ್ಟೇ ಆಗಿದ್ದ. ಇನ್ಫ್ಯಾಕ್ಟ್ ಇದನ್ನೆಲ್ಲ ನನ್ಗೆ ಹೇಳ್ಕೊಟ್ಟಿದ್ದೆ ಜಾನಿ. ನಾವು ಈ ಕಾಡಿನ ಬಗ್ಗೆ ಹೋದಾಗ ಇಬ್ರು ಒಟ್ಟಿಗೆ ಇಲ್ಲಿ ಬರ್ಬೇಕು ಅಂತ ಡಿಸೈಡ್ ಮಾಡಿದ್ವಿ. ಅನ್ಫಾರ್ಚುನೇಟ್ಲಿ ನನಗೇನೋ ಪ್ರಾಬ್ಲಮ್ ಆಯ್ತು, ಬರೋದ್ ಲೇಟ್ ಆಯ್ತು. ಜಾನಿ ಒಬ್ಬನೇ ಕಾಡಕ್ಕೆ ಬಂದ. ಜಾನ್ ಈಸ್ ವೆರಿ ಸ್ಟ್ರಾಂಗ್ ಅಂಡ್ ಬ್ರಿಲಿಯಂಟ್. ಆದ್ರೆ ಅವನೇ ಕಾಡಲ್ಲಿ ಸೋತ. ಒಂದು ಸೈಕಲ್ ನಲ್ಲಿ 7 ರಿಪಿಟೇಷನ್ಸ್ ಇರುತ್ತೆ. ಮತ್ತೆ ರಿಪಿಟೇಷನ್ಸ್ ಶುರು ಆಗುತ್ತೆ. Who knows? This is just a theory. ಈ ಕಾಡಲ್ಲಿ ಸತ್ಯನೂ ಸುಳ್ಳಾಗ್ಬೋದು, ಸುಳ್ಳು ಸತ್ಯ ಆಗ್ಬೋದು. ನಾವ್ ಅನ್ಕೊಂಡಿದ್ದೆಲ್ಲ ಉಲ್ಟಾ ಆಗ್ಬೋದು. ರಿಚರ್ಡ್ ಬ್ರೈನ್ ಯೂಸ್ ಮಾಡಿರೋ ಥಿಯರಿ ಟುಸ್ ಆಗ್ಬೋದು. ಏನಾದ್ರೂ ರಿಚರ್ಡ್ ಮಾಡಿರೋ ಥಿಯರಿ ಸತ್ಯ ಆಗಿದ್ರೆ ಇಲ್ಲಿ ಇನ್ನೊಂದು ರಿಪಿಟೇಷನ್ ಆಗೇ ಆಗುತ್ತೆ. ರಿಪಿಟೇಷನ್ ಆಗಿದೆಯೋ ಇಲ್ವೋ ಅಂತ ಹೇಗೆ ಗೊತ್ತಾಗತ್ತೆ? ಮೈ ಡಿಯರ್ ಲವ್ಲಿ ಲೇಡಿ, ನೀನು ಫಸ್ಟ್ ಟೈಮ್ ಇಲ್ಲಿಗೆ ಬಂದಾಗ ಇಲ್ಲಿ ಮಶ್ರೂಮ್ಸ್ ಇತ್ತ? No, nothing was there. That's good. ಇರಬಾರ್ದು.
ಯಾಕೆ ಅಂದ್ರೆ ರಿಚರ್ಡ್ ಥಿಯರಿನೂ ಇದನ್ನೇ ಹೇಳೋದು. ಇಲ್ಲಿ ಪ್ರತಿಯೊಂದು ರಿಪಿಟೇಷನ್ ಆದಾಗ್ಲೂ ಇಲ್ಲಿ ಒಂದೊಂದು ಮಶ್ರೂಮ್ ಬೆಳೆಯುತ್ತೆ. ಈಗ ನೀನು 5 ಜನ ಮೀರಾನ್ ಸಾಯಿಸಿದ್ಯಾ, ಸೊ ಇಲ್ಲಿ 5 ಮಶ್ರೂಮ್ಸ್ ಇದೆ. ನಿನ್ ಸೀಕ್ವೆನ್ಸ್ ರಿಪೀಟ್ ಆದಾಗ್ಲೂ ಇಲ್ಲೇ ಮಶ್ರೂಮ್ ಇತ್ತ? Not here, but some other place. ನಿನ್ಗೊಂದು ವಿಷಯ ಗೊತ್ತಾ? ಒಂದು ಅಣಬೆ ಬೆಳೆಯೋಕೆ 24 ಗಂಟೆ ಬೇಕು. What the hell? That is what ಕಾಡು ಮಳೆ is all about. ಇಲ್ಲಿ ಹಗ್ಲು ರಾತ್ರಿ ಗೊತ್ತಾಗಲ್ಲ, ಹಸುವಾಗಲ್ಲ, ನಿದ್ರೆ ಬರಲ್ಲ. ನಿದ್ರೆ ಬರ್ದಿರೋ ಕಾರಣಕ್ಕೆ ಮೆಂಟಲ್ ಸ್ಟ್ರೆಸ್ ಜಾಸ್ತಿ ಆಗುತ್ತೆ. ಮೈಂಡ್ ಟೈಮ್ ನ ಫೇಸ್ ಮಾಡ್ತಿದ್ರು ಇಡೀ ಬಾಡಿ ಟೈಮ್ ನ ಫೇಸ್ ಮಾಡಿರುತ್ತೆ. ಅದೇ ಕಾರಣಕ್ಕೆ ನಮ್ಗೆ ಬೇರೆ ಬೇರೆ ಕಲ್ಪನೆಗಳು, ಕನಸುಗಳು ಅಂಡ್ ಭ್ರಮೆಗಳು ಬರೋದು. ಯು ನೋ ವಾಟ್, ನಾವ್ ಈ ಕಾಡಿಗೆ ಬಂದು 7 ದಿನ ಆಯ್ತು. No. No. No, it's not possible. ಈ ತರ ಒಂದ್ ಜಾಗ ಇರೋಕ್ ಸಾಧ್ಯನೇ ಇಲ್ಲ. It's horribly weird. ಇದ್ರಲ್ಲಿ ಏನೋ ಇದೆ. It's a trap. It is a trap. Cool. ಈ ಭೂಮಿ ಮೇಲಿಂತ ವಿಚಿತ್ರವಾಗಿರೋ ಜಾಗಗಳು ತುಂಬಾನೇ ಇದೆ. ನೀನ್ ಅಲ್ಲಿಗೆ ಹೋಗಿ ಎಕ್ಸ್ಪೀರಿಯನ್ಸ್ ಮಾಡುವವರೆಗೂ ಅದ್ ನಿಂಗ್ ನಿಜ ಅನ್ಸಲ್ಲ. I can't bear all this bloody shit. I can't control myself. ನಾನು ಇಲ್ಲಿಂದ ಹೊರಗೆ ಹೋಗ್ಬೇಕು. ನಾನು ಸುಹಾಸ್ನ ನೋಡ್ಬೇಕು. ರಿಚರ್ಡ್, ನನಗಿಲ್ಲಿ ಸಾಯೋಕ್ ಇಷ್ಟ ಇಲ್ಲ ರಿಚರ್ಡ್. I don't want to die here. I don't want to die. Did you see that? What? 6th mushroom. Then the brilliant 7th Mira has already arrived. ನಾವು ನದಿ ಹತ್ರ ಹೋಗೋಣ. ಅವಳು ಅಲ್ಲಿ ಸಿಗ್ತಾಳೆ. Wait. ಈ ಸೀಕ್ವೆನ್ಸ್ ಬೇರೆ ತರ ಇರುತ್ತೆ. Why? I don't know. ರಿಚರ್ಡ್ ಥಿಯರಿ ಇದ್ದೇ ಹೇಳೋದು. ಬ್ಲಡಿ ಈಜಿಟ್. ಆ ಥಿಯರಿ ಬರ್ದಿರೋದು ನೀನೇ ತಾನೆ? ಅಫ್ಕೋರ್ಸ್, ಅದ್ರಲ್ಲಿ ಅನುಮಾನನೇ ಬೇಡ. ಆದ್ರೆ ಯಾಕೆ ಅಂತ ನನಗೆ ಗೊತ್ತಿಲ್ಲ. ಮತ್ ಏನ್ ಮಾಡ್ಬೇಕೀಗ? ಎಸ್ಕೇಪ್ ಆಗ್ಬೇಕಷ್ಟೇ. Doggy! Finally, the villain has arrived. I like your energy, but not the sound. ನನ್ನ ಹತ್ರ ನಿನ್ ಫೇವ್ರೆಟ್ ಸ್ಪ್ರೇ ಇದೆ ಅಂತ ಗೊತ್ತಿದ್ರು ನೀನ್ ಇಲ್ಲಿ ಬಂದಿದ್ಯಾ ಅಂದ್ರೆ ಐ ಶುಡ್ ಅಪ್ರಿಶಿಯೇಟ್ ಯುವರ್ ಏನಾಯ್ತು? perfume missing. What? Don't worry. I have an idea. ಬಾ ಹೊರಡೋಣ.
ಗೆಟ್ ಅಪ್ ಮೀರಾ, ಗೆಟ್ ಅಪ್. ಇಲ್ಲ ರಿಚರ್ಡ್, ನನ್ನ ಕೈಲಾಗಲ್ಲ. ಸಿ ಮೀರಾ, ದೇರ್ ಇಸ್ ನೋ ಅದರ್ ಆಪ್ಷನ್. ಇಲ್ಲಾಂದ್ರೆ ಆ ಡಾಗಿ ನಮ್ಗೆ ಉಳ್ಸಲ್ಲ. ಕಮ್ ಆನ್, ಗೆಟ್ ಅಪ್. ಆಗಲ್ಲ ರಿಚರ್ಡ್. ಗೆಟ್ ಅಪ್. Something is wrong. ಕಾಂಗ್ರಾಟ್ಸ್. ಕಾಡು ಮಳೆ ಬೌಂಡ್ರಿ ಅಲ್ಲಿಗೆ ಮುಗಿತು. ಅದಕ್ಕೆ ನಮ್ಗೆ ಡಾಗಿ ಕಾಣ್ತಿಲ್ಲ. ಸಿ, ಅಲ್ಲಿ ಮಳೆ ಬರ್ತಾ ಇದೆ, ಇಲ್ಲಿ ಮಳೆ ಬರ್ತಾ ಇಲ್ಲ. ಇದೆ ಕಾಡು ಮಳೆ ಅಂದ್ರೆ. We are out of this ಕಾಡು ಮಳೆ. ಇದೇ ಕಾಡು ಮಳೆ ಸ್ಪೆಷಾಲಿಟಿ. ಈ ಫಿನಾಮಿನನ್ನ ನಾವು ಜಗತ್ತಲ್ಲಿ ತುಂಬಾ ಕಡೆ ನೋಡ್ತೀವಿ, ಆದ್ರೆ ಇದನ್ನ ಗ್ರೌಂಡ್ ಲೆವೆಲ್ ಅಲ್ಲಿ ನೋಡಕ್ಕಾಗಲ್ಲ. ಆದ್ರೆ ಈ ಜಾಗದಲ್ಲಿ ಕಾಡಿನ ಮಧ್ಯೆನೆ ಮಳೆ ಬೌಂಡ್ರಿ ಕಾಣಿಸುತ್ತೆ. ಸೊ ಅದಕ್ಕೆ ಈ ಪ್ಲೇಸ್ಗೆ ಕಾಡು ಮಳೆ ಅಂತ ಹೆಸರು ಬಂದಿರಬಹುದು. Finally we did it. We're out of ಕಾಡು ಮಳೆ. Thank you, Richard. Thank you so much. ಮತ್ತೆ ಫೈನಲ್ ಆಗಿ ರೆಪ್ಯುಟೇಷನ್ ಆಗಿರೋ ಬಾಡಿ ಸತ್ ಹೋದ್ರೆ ಮಳೆ ಬರುತ್ತೆ ಅಂತ ಹೇಳಿದೆ. ಆ ಮೀರಾ ಸತ್ತೋಗ್ಬಿಟ್ಲಾ? ನಾನಾಗ್ಲೇ ಹೇಳ್ದಂಗೆ ಅದು ರಿಚರ್ಡ್ ಥಿಯರಿ, ನಾಟ್ ಕಾಡು ಮಳೆ ಥಿಯರಿ. Richard cannot be right all the time, you know. ಸೆವೆಂತ್ ರಿಪಿಟೇಷನ್ ಕಾಡಲ್ಲಿ ಉಳ್ಕೊಂಡಿರ್ಬೋದು, ಅಥವಾ ಡಾಗಿ ಕೈ ಸಿಗಾಕೊಂಡು ಸತ್ತೋಗಿರ್ಬೋದು. Who knows? ಮತ್ತೆ ನೀನು ಕನ್ಫ್ಯೂಸ್ ಮಾಡಬೇಡ ರಿಚರ್ಡ್. ನಂಗೆ ನಿನ್ ಥಿಯರಿ ಮೇಲೆ ನಂಬಿಕೆ ಬಂದಿದೆ. ನೀನ್ ನನಗೆ ಹೆಲ್ಪ್ ಮಾಡಕ್ ಬಂದಿರೋದು ನಿಜ. ನಾನು ಕಾಡು ಮಳೆಯಿಂದ ಹೊರಗೆ ಬಂದಾಯ್ತು. ಹೋಗೋಣ. Is it? That's great. Let's start the journey again. Let's go. Oh my God! The great national highway is here. ಹಿಂದೆ ಕಾಡು, ಮುಂದೆ ಕಾಡು, ಸೆಂಟ್ರಲ್ ರೋಡು. ಫೈನಲಿ ದಾರಿ ಸಿಕ್ತು. ನಾವ್ ಈ ಕಾಡಿಂದ ಹೊರಗೆ ಬಂದಾಯ್ತು. ಅಂದ್ರೆ ಎವ್ರಿಥಿಂಗ್ ಇಸ್ ಓವರ್. We did it. Thank you so much, Richard. Thank you so much. Thank you too. ಈಗ ನೀನು ಸುಹಾಸ್ನ ಮೀಟ್ ಮಾಡ್ಬೋದು. Yes, Richard. Richard, ನಾವಿಲ್ಲಿ ಬಂದು 7 days ಆಯ್ತು. ಅಂದ್ರೆ ಸುಹಾಸ್ ತುಂಬಾ ಗಾಬರಿ ಪಡ್ಕೊಂಡಿರ್ತಾನೆ. ರಿಚರ್ಡ್, ನಾವಿಲ್ಲಿಂದ ಹೊರಗೆ ಹೋಗ್ಬೇಕು.
ಯಾವ ಕಡೆ ಹೋಗ್ಬೇಕು? ದಾರಿಗೆ ದಿಕ್ಕಿಲ್ಲ, ಇದ್ರೂ ನಮ್ಗೆ ಗೊತ್ತಿಲ್ಲ. ಸೊ ಡೆಡ್ ಎಂಡ್ ಅಲ್ಲಿ ಟೇಕ್ ರೈಟ್. ಇದು ರೈಟ್ ಅಲ್ಲ, ಇದು ರೈಟ್. ಚೇಂಜ್ ಆಗೋಯ್ತಾ? ಓಕೆ, ಲೆಟ್ಸ್ ಫಾಲೋ ದ ಚೇಂಜ್. ಕಮ್ ಆನ್. ಈ ಕಡೆಯಿಂದ ಆ ಕಡೆ ಹೋಗಕ್ ಬ್ರಿಡ್ಜ್ ಏನೋ ಇದೆ, ಆದ್ರೆ ಮುರಿದೋಗಿದೆ. ಓಕೆ ಓಕೆ ಓಕೆ, ಎವ್ರಿಥಿಂಗ್ ಇಸ್ ಫೇರ್ ಇನ್ ಲವ್ ಅಂಡ್ ವಾರ್ ಅಂಡ್ ಫಾರೆಸ್ಟ್. ವೈ ಸೋ ಸೀರಿಯಸ್? ಮೀರಾ, ಯಾಕೆ, ಏನಾಯ್ತು? ನಾನು ಇಲ್ಲಿಗೆ ಬಂದಿದ್ದೀನಿ. ನಾನು ಇಲ್ಲಿಂದಾನೆ. ಓ ಮೈ ಗಾಡ್, ನೀನಿನ್ನು ಕಾಡು ಮಳೆ ಭ್ರಮೆಲೆ ಇದೆಯಾ? ಹಾಗೆಲ್ಲ ಜಾಸ್ತಿ ಯೋಚನೆ ಮಾಡಕ್ ಹೋಗ್ಬೇಡ. ಯೋಚನೆ ಮಾಡಿದ್ರೆ ನಂತರ ಬ್ರಿಲಿಯಂಟ್ ಆಗೋಗ್ತೀಯ. ಲೆಟ್ಸ್ ಮೂವ್. ಆದಷ್ಟು ಬೇಗ ಊರ್ ಸೇರ್ಕೊಳ್ಳೋಣ. ಏನ್ ಯೋಚನೆ ಮಾಡ್ತಾ ಇದೀಯಾ? ಬಾ. ಸುಹಾಸ್, ಅದು ನಿನ್ ಭ್ರಮೆ. ಅಲ್ಲಿ ಯಾರು ಇಲ್ಲ. ಭ್ರಮೇನಾ? ರಿಚರ್ಡ್, ರಿಚರ್ಡ್ ನೋಡಿ, ಇಲ್ಲೇ ಇದ್ದಾಳೆ. Richard theory is wrong. ಇಲ್ಲಿ ಮಳೆ ಬರಬೇಕು ಅಂದ್ರೆ ಫೈನಲ್ ರಿಪಿಟೇಷನ್ ಸಾಯ್ಬೇಕು ಅಂತ ಇಲ್ಲ. ಬಟ್ ರಿಚರ್ಡ್ ಪ್ಲಾನ್ ಇಸ್ ಪರ್ಫೆಕ್ಟ್. ಐ ಆಮ್ ಔಟ್ ಆಫ್ ದಿಸ್ ಬ್ಲಡಿ ಕಾಡು ಮಳೆ. ಸಾರಿ ಮೀರಾ, ನಾನು ನಿಂಗೆ ಹೆಲ್ಪ್ ಮಾಡೋಕ್ ಬಂದವನಲ್ಲ. ಇನ್ಫ್ಯಾಕ್ಟ್ ನನ್ ಥಿಯರಿನೂ ನಿಜ ಆಗಲಿ. ನಾನು ನಿಂಗೋಸ್ಕರ ಹೆಲ್ಪ್ ಮಾಡೋಕ್ ಈಗ ನನ್ಗೆ ನನ್ನ ಲೈಫೇ ಮುಖ್ಯ. ಇಲ್ಲಿ ಹಗಲು ರಾತ್ರಿ
ಗೊತ್ತಾಗಲ್ಲ, ಹಸುವಾಗಲ್ಲ, ನಿದ್ರೆ ಬರಲ್ಲ. ನಿದ್ರೆ ಬರ್ದಿರೋ ಕಾರಣಕ್ಕೆ ಮೆಂಟಲ್ ಸ್ಟ್ರೆಸ್ ಜಾಸ್ತಿ ಆಗುತ್ತೆ. ಮೈಂಡ್ ಟೈಮ್ ನ ಫೇಸ್ ಮಾಡ್ತಿದ್ರು ಇಡೀ ಬಾಡಿ ಟೈಮ್ ನ ಫೇಸ್ ಮಾಡಿರುತ್ತೆ. ಅದೇ ಕಾರಣಕ್ಕೆ ನಮ್ಗೆ ಬೇರೆ ಬೇರೆ ಕಲ್ಪನೆಗಳು, ಕನಸುಗಳು ಅಂಡ್ ಭ್ರಮೆಗಳು ಬರೋದು. ಬೇಡ, ಅದು ನಿಮ್ ಭ್ರಮೆ, ಅಲ್ಲಿ ಯಾರು ಇಲ್ಲ. What an amazing scene. Appreciate it. I like it, huh? Techie chocolate girl, ಈಗ ಆಕ್ಷನ್ ಕ್ವೀನ್ ಆಗಿದ್ದಾಳೆ. Finally, a doll becomes the devil. Well done. ಈಗ ಬಾ, ಆದಷ್ಟು ಬೇಗ ನಾವು ಈ ಕಾರ್ಡ್ ಬಿಡ್ಬೇಕು. Come. Come. Let's go. ಏನಾಯ್ತು ರಿಚರ್ಡ್? ಬಾ ಬೇಗ. Stop it. ಒಳಗ್ ಬರ್ಬೇಡ. ಹೊರಟೋಗು. ಏನ್ ಹೇಳ್ತಾ ಇದ್ದೀನಿ ನೀನು? What's happening there? Nothing special. As usual. Bloody ಕಾಡು ಮಳೆ. My throne is here. ಹೊರಟೋಗು. ತಿರುಗಿ ನೋಡ್ಬೇಡ. ಹೊರಟೋಗು. No, Richard. I'll help you. ನೀನ್ ನನ್ ಜೊತೆ ಬರ್ಲೇಬೇಕು. Stop it. Don't be emotional. ಹೊರಟೋಗು. ಹೋಗಿ ಸುಹಾಸ್ನ ಮೀಟ್ ಮಾಡು. ನಾನ್ ಕೇಳ್ದೆ ಅಂತ ಹೇಳು. No. I'll come. I will come. ನೀನ್ ಒಳಗ್ ಬಂದ್ರೆ ಮತ್ತೆಲ್ಲ ಫಸ್ಟಿಂದ ಶುರು ಆಗುತ್ತೆ. Just go. ಹೊರಟೋಗು. ಹೊರಟೋಗು.
ಬಾಡಿ ಏನಾದ್ರೂ ರಿಯಲ್ ಬಾಡಿನ ಸಾಯಿಸಿದ್ರೆ ಫೇಕ್ ಬಾಡಿ ಕೂಡ ಸತ್ತೋಗುತ್ತೆ. ಫೈನಲಿ ನನ್ನ ಕಾರಿಂದ ತಪ್ಪಿಸ್ಕೊಂಡ್ ಬಂದ್ಬಿಟ್ಟೆ. ನಾನು ಬದುಕ್ಬಿಟ್ಟೆ. ಸಾರಿ ಮೀರಾ, ನೀನಿನ್ನೂ ಕಾಡು ಮಳೆಯಿಂದ ಆಚೆ ಹೋಗಿಲ್ಲ. ದ ಸೆಂಟರ್ ಆಫ್ ದ ಕಾಡು ಮಳೆ ಇಸ್ ವೇರ್ ಯು ಆರ್. ರಿಚರ್ಡ್ ಹೇಳಿರೋ ಥಿಯರಿ ಎಲ್ಲ ಸುಳ್ಳು. ಯಾಕೆಂದ್ರೆ he was fake. ಇಲ್ಲಿ ಒಂದೇ ಥಿಯರಿ ವರ್ಕ್ ಆಗೋದು. ಅಟ್ ದಿ ಎಂಡ್ ಆಫ್ ಎವ್ರಿ ರೋಡ್ ಯು ಮೀಟ್ ಯೋರ್ ಸೆಲ್ಫ್. ಎಲ್ಲ ಕತೆಗೂ ಒಂದೇ ಅಂತ ಹೇಳೋದು, ಆದ್ರೆ ಭಾಗ ಎರಡಿರ್ಬೋದು. ಲೆಟ್ಸ್ ಮೀಟ್ ಅಗೇನ್.